ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ಹೋಗ್ತಾ ಇಲ್ಲ. ಬಟ್ ಆದ್ರೆ ಡೊಮೆಸ್ಟಿಕ್ ಅಂದ್ರೆ ಗೃಹ ಬಳಕೆ ಸಿಲಿಂಡರ್ಗಳು ಕೂಡ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕಕ್ಕೆ ಜನಸಾಮಾನ್ಯರು ಒಳಗಾಗಿದ್ದಾರೆ. ಹೀಗಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಪಡೆಯೋದಕ್ಕೆ ಜನಸಾಮಾನ್ಯರು ಅಥವಾ ಗ್ರಾಹಕರು ಕ್ಯೂನಲ್ಲಿ ನಿಂತಿದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಸಮೀಪ ಇರತಕ್ಕಂಥ ಒಂದು ಗ್ರೌಂಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಈಗಾಗಲೇ ಒಂದಷ್ಟು ಏಜೆನ್ಸಿಯ ಗಾಡಿಗಳು ಬಂದಿದ್ದಾವೆ. ತುಂಬಿದ ಸಿಲಿಂಡರ್ಗಳನ್ನ ತಗೊಂಡು ಗ್ರಾಹಕರಿಗೆ ವಿತರಣೆ ಮಾಡೋದಕ್ಕೆ ಬಂದಿದೆ. ಸಾಮಾನ್ಯವಾಗಿ ಡೊಮೆಸ್ಟಿಕ್ ಗ್ರಾಹಕರು ಏನ್ ಬುಕ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಸಿಲಿಂಡರ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬಟ್ ಆದ್ರೆ ಪರಿಸ್ಥಿತಿ ಹೀಗಾಗಿರೋದ್ರಿಂದ ಒಂದು ರೀತಿ ಹಾಹಾಕಾರ ಕಮರ್ಷಿಯಲ್ ಸಿಲಿಂಡರ್ಗೆ ಉದ್ಭವ ಆಗಿರೋದ್ರಿಂದ ಸೊ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ನಮಗೆ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕದಲ್ಲಿ ಜನಸಾಮಾನ್ಯರಿದ್ದಾರೆ. ಹೀಗಾಗಿ ಬುಕ್ ಮಾಡಿದ್ಮೇಲೆ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಸೊ ಎಲ್ಲಿ ಬರಬೇಕು ಅಲ್ಲೇ ಬಂದು ತಗೊಂಡು ಹೋಗ್ತೀರಿ, ನಾವು ನೀವೇನ್ ಸಪ್ಲೈ ಮಾಡೋದು ಬೇಡ, ಮನೆಯವ್ರಿಗೂ ಬರೋದು ಬೇಡ, ನಾವೇ ಬಂದು ತಗೊಂಡು ಹೋಗ್ತೀರಿ ಅಂತಕ್ಕಂಥ ಒಂದು ಉತ್ಸುಕತೆಯನ್ನ ತೋರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಗ್ರೌಂಡ್ ನಲ್ಲಿ ಸಾಲುಗಟ್ಟಿ ಗ್ರಾಹಕರು ನಿಂತ್ಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ ಗಳನ್ನ ತಗೊಂಡ್ಬಂದು ತುಂಬಿದ ಸಿಲಿಂಡರ್ ನ ತಗೊಂಡು ಹೋಗೋದಕ್ಕೆ ಇಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಈ ರೀತಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉದ್ಭವ ಆಗಿದೆ. ಈ ರೀತಿ ಪರಿಸ್ಥಿತಿ ಇದುವರೆಗೂ ಇರಲಿಲ್ಲ. ಯಾಕಂದ್ರೆ ಎಲ್ಲ ಮನೆಗೆ ತಂದು ಕೊಟ್ಟು ಹೋಗ್ತಾ ಇದ್ರು ಏಜೆನ್ಸಿಯವರು. ಸಿಲಿಂಡರ್ ಗಳನ್ನ ಬುಕ್ ಮಾಡಿದ ತಕ್ಷಣ ಅವತ್ತೇ ಬರ್ತಾ ಇತ್ತು ಅಥವಾ ಒಂದಿನ ಬಿಟ್ಟು ಬರ್ತಾ ಇತ್ತು. ಬಟ್ ಆದ್ರೆ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನೋಡಿ, ಈ ರೀತಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಕೊಡ್ತಕ್ಕಂಥ ಪರಿಸ್ಥಿತಿ. ಈಗಾಗಲೇ ನೋಡಿ, ಏನು ಏಜೆನ್ಸಿಯವರು ಅವರ ಒಂದು ಕಾರ್ಡ್ಗಳನ್ನ ಚೆಕ್ ಮಾಡಿ, ಅವರ ದಾಖಲೆಗಳನ್ನ ಚೆಕ್ ಮಾಡಿ ತುಂಬಿದ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 14 kg ತೂಕದ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಬೆಳಗ್ಗೆ ಅಂದಲೂ ಕೂಡ ಇಲ್ಲಿ ಸಿಲಿಂಡರ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಗ್ರಾಹಕರು ಕೂಡ ಸಿಕ್ಕರೆ ಸಾಕಪ್ಪ ನಮಗೆ ಸಿಲಿಂಡರು, ತಗೊಂಡು ಹೋಗ್ಬಿಡೋ ನಮ್ಮ ಮನೆಗೆ, ಸಿಗುತ್ತೋ ಇಲ್ಲೋ ಮುಂದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಹಿಂಗಾಗಿದೆ, ಡೊಮೆಸ್ಟಿಕ್ ಏನಾಗುತ್ತೋ ಏನೋ, ಬುಕ್ ಮಾಡ್ರೆ ಯಾವಾಗ ಬರುತ್ತೋ ಏನೋ ಅಂತಕ್ಕಂಥ ಒಂದು ಆತಂಕದಲ್ಲಿ ಈಗಾಗಲೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಿಬ್ಬಂದಿದಾರನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ಬೆಳಗ್ಗೆಯಿಂದ ಕೂಡ ಕೊಡ್ತಕ್ಕಂಥದ್ದು. ಸೊ ಇಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಸರ್? ಸ್ಟಾಕ್ ಎಲ್ಲ ಇದಾವ ಅಂತ? ಸರ್ ಸ್ಟಾಕ್ ನೋಡಿ ಸರ್, 2 ಗಾಡಿ ಬಂದಿದೆ, ಅಲ್ಲೊಂದು ಗಾಡಿ ಇದೆ, ಇಲ್ಲೊಂದು ಗಾಡಿ ಇದೆ, ಇಲ್ಲಿಂದ ಕೊಡ್ತಾ ಇದೀವಿ ಸರ್. ಯಾವಾಗ್ಲೂ ಕೂಡ ಮನೆಗೆ ಹೋಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತಿತ್ತು ಸಿಲಿಂಡರ್, ಬಟ್ ಈಗ ಯಾಕೆ ಸರ್ತಿ ಸಾಲ ನಿಂತ್ಕೊಂಡು ಕೊಡ್ತಕ್ಕಂಥದ್ದು? ಜನ ತರ ಬರ್ತಿದ್ದಾರೆ ಸರ್ ಮನೆಗೆ. ನಾವು ಈಗ ನೋಡಿ, ನಾವು ಇಷ್ಟು ಜನ ಇದೀವಿ, ನಾವೇನೋ ಬಿಟ್ಟು ನಾವು ಫ್ರೀ ಆಗಿ ಬಂದ್ರು ತಗೊಳ್ಳೋದಿದ್ರೆ ನಾವು ಯಾರು ಕೂಡ ಇಲ್ಲಿ ಯಾರು ನಿಂತ್ಕೊಳ್ಳೋ, ಎಲ್ಲ ಮನೆ ಡೆಲಿವರಿಗೆ ಹೋಗ್ಬೇಕು. ಹಂಗಾಗಿ ಈಗ ಎಲ್ಲ ಜನ ಇಷ್ಟು ಜನ ನಿಂತಿರೋದಕ್ಕೋಸ್ಕರ ನಾವು ಇಲ್ಲಿ ಇಷ್ಟು ಜನ, ಯಾಕಂದ್ರೆ ನಮ್ಗೆ ಎಂಟಿಗೆ ಹೋಗುತ್ತೆ, ಕ್ಯಾಶ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ಯಾರು ನಾವೆಲ್ಲ ಇಲ್ಲೇ ನಿಂತಿದ್ವಿ. ಅದೇ ಏನ್ ಹೇಳ್ತೀರಾ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ? ಈ ರೀತಿ ಟೆನ್ಷನ್ ಏನು ತಗೋಬೇಡಿ, ಸಿಲಿಂಡರ್ ಬರುತ್ತೆ. ಏನು ಮನೆ ಸಿಲಿಂಡರ್ ಅಂತ ಯಾವ್ದು ತೊಂದರೆ ಆಗಿಲ್ಲ, ಬಂದೇ ಬರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಗ್ರಾಹಕರು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗೋದು ಬೇಡ, ನಿಮ್ಗೆ ಬುಕ್ ಮಾಡಿದ ತಕ್ಷಣ ನಾವೇ ತಂದು ಕೊಡ್ತೀರಿ. ಬಟ್ ಪರಿಸ್ಥಿತಿ ಈಗಿರೋದ್ರಿಂದ, ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹಾಹಾಕಾರ ಇರೋದ್ರಿಂದ ಇವರು ಕೂಡ ಆತಂಕದಲ್ಲಿದ್ದಾರೆ. ಬಟ್ ಅದೇ ರೀತಿ ಆತಂಕ ಪಡ್ತಕ್ಕಂಥ ಒಂದು ಪ್ರಮೇಯ ಬೇಡ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ಎಲ್ಲ ಮನೆಗೆ ತಂದು ಕೊಟ್ಟು ಹೋಗ್ತಾ ಇದ್ರು, ಬಟ್ ಈಗ ಸಮಸ್ಯೆ ಆಗ್ತಾ ಇದೆ. ಸೊ ಈಗ ಸಿಗ್ತಾ ಇಲ್ವಾ ನಿಮ್ಗೆ? ಇಲ್ಲ, ಬಂದಿಲ್ಲ, ಸಿಕ್ಕಿಲ್ಲ. ನನ್ನೇ ಬಂದು ಹೋಗ್ಬಿಟ್ರು. ನಾವು ಗಾಡಿ ಖಾಲಿ ಆಗ್ಬಿಟ್ಟೆ ಹೇಳಿದ್ರು, ಅದಕ್ಕೆ ಹೋಗ್ಬಿಟ್ರು. ನಾವು ತಿರ್ಗಾ ಬೆಳಗ್ಗೆ ಬಂದು ಬುಕ್ ಮಾಡಿದ್ರೆ ಬರ್ತಾ ಇಲ್ಲ. 3 ದಿವಸ ಆಯ್ತು. ನೋಡಿ, ಇದು ಗ್ರಾಹಕರೇ ಹೇಳ್ತಾ ಇರ್ತಕ್ಕಂಥ ಮಾತು. 3 ದಿನ ಆಯ್ತು ನಾವು ಬುಕ್ ಮಾಡಿ, ಆದ್ರೂ ಬರ್ತಾ ಇಲ್ಲ. ಹೀಗಾಗಿ ನಾವು ಕ್ಯೂನಲ್ಲಿ ನಿಂತಿದ್ದೀರಿ. ನಮಗೆ ತಂದು ಕೊಟ್ಟು ಹೋಗಿದ್ರೆ ನಾವೇ ಯಾಕೆ ಇಲ್ಲಿಗೆ ಬರ್ತಾ ಇದ್ರಿ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸರ್ ಯಾವಾಗಲೂ ಕೂಡ ಮನೆಗೆ ತಂದು ಕೊಟ್ಟು ಹೋಗ್ತಾ ಇದ್ರು, ಬಟ್ ಪರಿಸ್ಥಿತಿ ಈಗ ಆಗಿದೆ. ನಿಮ್ ಬುಕ್ ಮಾಡಿ ಎಷ್ಟು ದಿನ ಆಯ್ತು, ಬರ್ಲಿಲ್ವಾ ಮನೆಗೆ ಅಂತ? ನಾನು ಬುಕ್ ಮಾಡಿ ಒಂದು 10 ದಿವಸ ಆಯ್ತು, ಬಂದಿಲ್ಲ. ನಾನೇ ಬಂದಿದ್ದೀನಿ. ಸೊ ಇದು ಇನ್ನೊಂದು ಚೆನ್ನಾಗಿದೆ, ಮಾತಾಡ್ತಾ ಹೋಗ್ತೀನಿ. ಸರ್ ಮೊದಲೆಲ್ಲ ಮನೆಗೆ ತಂದು ಕೊಟ್ಟು ಹೋಗ್ತಾ ಇದ್ರು, ಬಟ್ ಕಮರ್ಷಿಯಲ್ ಸಿಗ್ತಾ ಇಲ್ಲ ಅಂತ ಡೊಮೆಸ್ಟಿಕ್ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಬುಕ್ ಮಾಡಿ ಎಷ್ಟು ದಿನ ಆಯ್ತು? 4 ದಿನ ಆಯ್ತು. ಏನ್ ಹೇಳ್ತೀರಾ? ಅದೇ ಸಿಗ್ತಾ ಇಲ್ಲ, ಅವ್ರು ಬಂದಿಲ್ಲ ಹೇಳ್ತಾರ ಅವರು. ಹೇಳೋದೇನಿಲ್ಲ, ಹೋಮ್ ಡೆಲಿವರಿ ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದಾಗಿತ್ತು. ಯಾಕಂದ್ರೆ ಬುಕ್ಕಿಂಗ್ ಆಗಿದೆಯಲ್ಲ ನಮ್ದು, ಮಾಡ್ಬೋದು. ಆದ್ರೆ ಅವ್ರು ಇವಾಗ ಜನ ಇಲ್ಲ ಅಂತಾರೆ ಮಾಡೋರಿಗೆ, ಇವರಿಲ್ಲ, ಕೆಲಸದವ್ರಿಲ್ಲ ಅಂತಾರೆ. ಮತ್ತೆ ಇಷ್ಟು ದಿವಸ ಆಯ್ತಲ್ಲ ಕೆಲಸದವರು, ಇವಾಗ ಹಾಕಿಲ್ಲ ಅಲ್ವಾ? ಇವಾಗ ಆ ಥರ ಕೊಟ್ಟಿದ್ರೆ ನಾವು ಈ ಥರ ಕ್ಯೂವಲ್ಲಿ ನಿಂತ್ಕೊಳ್ಳೋ ಕೆಲಸ ಇಲ್ವಲ್ಲ, ಮಾಡ್ಬೋದಲ್ಲ ಡೆಲಿವರಿ, ಹೋಮ್ ಡೆಲಿವರಿ ಮಾಡ್ಬೋದಾಗಿತ್ತು. ಸರ್ ಈಗ ಡೊಮೆಸ್ಟಿಕ್ ಏನು ಪ್ರಾಬ್ಲಮ್ ಇಲ್ಲ, ಕಮರ್ಷಿಯಲ್ ಮಾತ್ರ ವ್ಯತ್ಯಯ ಆಗಿರೋದು. ಎಲ್ಲೋ ವಾರ ಆಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಡೊಮೆಸ್ಟಿಕ್ ಯಾವುದೇ ಪ್ರಾಬ್ಲಮ್ ಇಲ್ಲ, ಗೃಹ ಬಳಕೆಗೆ ಏನು ಸಮಸ್ಯೆ ಇಲ್ಲ, ಕೊಡ್ತೀವಿ ಅಂತ. ಬಟ್ ಯಾಕೆ ಈ ರೀತಿ ಕ್ಯೂವಲ್ಲಿ ಇರೋದು? ಬುಕ್ ಮಾಡಿ ಎಷ್ಟು ದಿನ ಆಯ್ತು ನೀವಂತ? 6 ದಿನ ಆಗಿದೆ ಬುಕ್ ಮಾಡಿ, ಇನ್ನೂ ಡೆಲಿವರಿ ಮನೆಗೆ ಬಂದೇ ಇಲ್ಲ. ಅದಕ್ಕೆ ಇಲ್ಲಿ ಆಫೀಸ್ಗೆ ಹೋಗಿ ಬುಕ್ಕಿಂಗ್ ತೊಗೊಂಡು ರೆಸಿಪ್ಟ್ ತೊಗೊಂಡು ಇಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ ಕೆಲಸ ಬಿಟ್ಟು. ನೋಡಿ, ಸರ್ಕಾರ ಹೇಳ್ತಾ ಇದೆ ಡೊಮೆಸ್ಟಿಕ್ ಅಥವಾ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಆದ್ರೆ ಇಲ್ಲಿ ನಿಂತಿರ್ತಕ್ಕಂಥ ಜನ ಸುಳ್ಳು ಹೇಳ್ತಾ ಇದಾರ. ಸರ್ಕಾರ ಗಮನಿಸಬೇಕು. ಮೊದಲೆಲ್ಲ ಬುಕ್ ಮಾಡಿ 1 ದಿನಕ್ಕೆ ಅಥವಾ 2 ದಿನಕ್ಕೆ ಸಿಲಿಂಡರ್ ಬರ್ತಾ ಇತ್ತು. ಬಟ್ ಈಗ ಬುಕ್ ಮಾಡಿ 4 ದಿನ, 5 ದಿನ, 1 ವಾರ, 10 ದಿನ ಇಲ್ಲಿ ನಿಂತಿರೋಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. 10 ದಿನ ಆದ್ರೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ?
ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಗ್ರಾಹಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಒಂದ್ ಕಡೆ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮ ಪರದಾಡ್ತಾ ಇದೆ, ಮುಚ್ಚೊಂದ ಸ್ಥಿತಿಗೆ ಹೋಗ್ತಾ ಇದೆ. ಬಳಿಕ ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಗ್ರಾಹಕರು ಅಂದ್ರೆ ಗೃಹ ಬಳಕೆ ಮನೆಯಲ್ಲಿ ಊಟ ಮಾಡೋಕ್ಕೂ ಕೂಡ ಮುಂದಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಇದಕ್ಕೆ ಸಾಕ್ಷಿ. ಇನ್ನಾದ್ರೂ ಕೂಡ ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಡೋದು ನಿಲ್ಲಿಸಬೇಕು. ಆದಷ್ಟು ಬೇಗ ಗೃಹ ಬಳಕೆಗೆ ಹಾಹಾಕಾರ ಉಂಟಾಗದೇ ಇರೋ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.